ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಮ್ಮ ಕನಕದಾಸರು ಹೇಳಿರೋಂಥ ಕೀರ್ತನೆಗಳು ಮತ್ತು ವಚನಗಳ ವಿಶ್ಲೇಷಣೆಯನ್ನು ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಹಾಗಾದರೆ ನಮ್ಮ ಕನಕದಾಸರು ಹೇಳಿರೋಂಥ ವಚನಗಳು ಯಾವುದಪ್ಪ ಅಂತ ನೋಡೋದಾದರೆ, ಮನದಲ್ಲಿ ಕಪಟವನ್ನಿಟ್ಟುಕೊಂಡು ಎಷ್ಟೇ ತಪ ಮತ್ತು ಜಪಗಳನ್ನು ಮಾಡಿದರೆ ಏನು ಫಲ? ವೇದ ಶಾಸ್ತ್ರಗಳನ್ನು ಓದಿದರೆ ಏನು ಫಲ? ಹೊಳೆಯೊಳಗೆ ಮುಳುಗಿ ಎದ್ದರೆ ಏನು ಫಲ? ಮನದಲ್ಲಿ ಕಪಟವಿರುವಾಗ ಎಲ್ಲವೂ ನಿಷ್ಫಲ. ಇದು ಕನಕದಾಸರ ಕೀರ್ತನೆ. ಇದರ ಅರ್ಥ ಏನಪ್ಪ ಅಂತಂದರೆ, ಈಗ ನೋಡಿ, ಜನ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಮನಸ್ಸಲ್ಲಿ ಸಾಕಷ್ಟು ಕೆಟ್ಟ ವಿಚಾರಗಳು, ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಮೇಲ್ನೋಟಕ್ಕೆ ಅವರು ಜಪಗಳನ್ನು ಮಾಡೋದು, ತಪಗಳನ್ನು ಮಾಡೋದು, ದೇವಸ್ಥಾನಗಳಿಗೆ ಸುತ್ತೋದೆಲ್ಲ ಮಾಡ್ತಾರೆ. ಈ ರೀತಿ ಮಾಡೋದು ಕೂಡ ವ್ಯರ್ಥ. ನೀವು ನಿಜವಾಗಿಯೂ ನೀವು ಮನಸ್ಸಿಂದ ಶುದ್ಧವಾಗಿದ್ದರೆ ಇದೆಲ್ಲವನ್ನು ಮಾಡೋ ಅಂಥ ಅಗತ್ಯ ಇರೋದಿಲ್ಲ. ನೀವು ಎಷ್ಟೇ ವೇದ ಪುರಾಣಗಳನ್ನು ಓದಿದ್ರು, ಎಷ್ಟೇ ಶಾಸ್ತ್ರಗಳನ್ನು ಓದಿದ್ರೂ ಕೂಡ ಅದು ವ್ಯರ್ಥ. ಮತ್ತು ನೀವು ಯಾವುದೇ ತೀರ್ಥ ಸ್ನಾನಗಳಲ್ಲಿ, ಪವಿತ್ರವಾದ ನದಿ ಸಮುದ್ರಗಳ ನೀರಿನಲ್ಲಿ ನೀವು ಮುಳುಗಿ ಬಂದರೂ ಕೂಡ ಅದು ವ್ಯರ್ಥ ಆಗುತ್ತೆ. ನೀವು ನಿಜವಾಗಿಯೂ ಮನಸ್ಸಿನಿಂದ ಶುದ್ಧವಾಗಿದ್ದರೆ ಇದು ಯಾವುದರ ಅಗತ್ಯ ನಿಮಗೆ ಇರೋದಿಲ್ಲ. ಆದರೆ ನೀವು ಮನಸ್ಸಲ್ಲೇ ಸಾಕಷ್ಟು ಕೊಳೆಯನ್ನು ತುಂಬಿಕೊಂಡು ಮೇಲ್ನೋಟಕ್ಕೆ ಮಡಿಯನ್ನು ಮಾಡೋದಕ್ಕೋದ್ರೆ ನೀವು ಮಡಿವಂತರು ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲ ಮನಸ್ಸಿನಿಂದ ಶುದ್ಧವಾಗಿರಿ ಅಂತ ಹೇಳಿ ಇಲ್ಲಿ ಕನಕದಾಸರು ಈ ವಚನದ ಮೂಲಕ ಹೇಳಿದ್ದಾರೆ. ಮತ್ತು ಇದೇ ಥರದ್ದು ಇನ್ನೊಂದು ವಚನವನ್ನು ನೋಡೋದಾದರೆ ಅಲ್ಲಿ ಹೇಳ್ತಾರೆ, ಬಟ್ಟೆಯನ್ನು ನೀರಿನಲ್ಲಿ ಎದ್ದಿ ತೆಗೆದು ಅದನ್ನು ಒಣಗಿಸಿ ಹಾಕ್ಕೊಂಡಿದ್ದ ತಕ್ಷಣ ಮಡಿ ಅನ್ನೋದು ಹೋಗೋದಿಲ್ಲ. ನಿಮಗೆ ಹೊಟ್ಟೆಯಿಂದ ಇರೋಂಥ ಕಾಮ, ಕ್ರೋಧ, ಮೋಹ ಇದೆಲ್ಲವನ್ನು ಬಿಟ್ಟಾಗ ಮಾತ್ರ ನೀವು ಮಡಿವಂತರಾಗ್ತೀರಾ. ಬಟ್ಟೆಯನ್ನು ನೀರಲ್ಲಿ ಎದ್ದು ತೆಗೆದು ಅದನ್ನು ಒಣಗಿಸಿ ಉಟ್ಕೊಂಡಿದ್ದ ತಕ್ಷಣ ನಾವು ಯಾರು ಮಡಿವಂತರಾಗೋದಿಲ್ಲ. ನಾವು ನಮ್ಮಲ್ಲಿರೋಂಥ ಈ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲವನ್ನು ಬಿಟ್ಟು ನಾವು ಯಾವಾಗ ನಿಷ್ಠಾವಂತರಾಗಿ ನಡ್ಕೋತೀವೋ ಆಗ ನಾವು ನಿಜವಾಗಿಯೂ ಮಡಿವಂತರಾಗ್ತೀವಿ. ಅದನ್ನು ಬಿಟ್ಟು ನೀವು ಮೇಲ್ನೋಟಕ್ಕೆ ಏನೇ ಮಾಡಿದರೂ ಕೂಡ ನೀವು ಮಡಿವಂತರು ಆಗೋದಿಲ್ಲ. ಅದೆಲ್ಲವೂ ಇಲ್ಲಿ ವ್ಯರ್ಥ ಅಂತೇಳಿ ಕನಕದಾಸರು ಹೇಳಿದ್ದಾರೆ. ಮತ್ತು ಇನ್ನೊಂದು ಕಡೆ ಇನ್ನೊಂದು ವಚನದ ಮೂಲಕ ಹೇಳ್ತಾರೆ, ನಾವು ಎಲ್ಲೆಲ್ಲಿ ಯಾವ ರೀತಿ ಇರಬೇಕು ಅಂತ. ಎಲ್ಲಿ ಯಾವ ರೀತಿ ಇರಬೇಕು ಅಂದರೆ, ಇದು ಕಿವುಡರ ಗುಂಪಿನಲ್ಲಿ ನಾವು ಶಬ್ದದಂತಿರಬೇಕು, ಕುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು, ಕಿವುಡರ ಗುಂಪಿನಲ್ಲಿ ಶಬ್ದದಂತಿರಬೇಕು, ದೊಡ್ಡವರ ಸಂಘದಲ್ಲಿ ಅಥವಾ ದೊಡ್ಡವರ ಗುಂಪಿನಲ್ಲಿ ದಡ್ಡರಂತೆ ಇರಬೇಕು, ನೀವಾಗಬೇಕು ಕನಕನಂತೆ ನೀವಾಗಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಏನು ಇದ್ರ ಅರ್ಥ ಅಂದರೆ, ಈಗ ನೋಡ್ರಿ, ಈ ಕುರುಡರ ಗುಂಪಲ್ಲಿ ನಾವು ಆಮೆ ಥರ ಇರಬೇಕು. ಯಾಕೆಂದರೆ ಆಮೆ ನಿಧಾನವಾಗಿ ಚಲಿಸುತ್ತೆ, ಅದ್ರ ಸದ್ದು ಕೂಡ ಅವ್ರಿಗೆ ಕೇಳಿಸೋದಿಲ್ಲ. ಈಗ ಏನು ಈ ಕುರುಡರಿಗೆ ಕಣ್ಣು ಕಾಣಿಸೋದೇ ಇಲ್ಲ, ಆದರೆ ಕಿವಿ ಅಂತೂ ಕೇಳಿಸುತ್ತಲ್ವ, ಅದಕ್ಕೆ ಅವ್ರಿಗೆ ಕೇಳಿಸ್ದೇ ಇರೋ ಥರ ನಾವು ಆಮೆ ಥರ ನಿಧಾನಗತಿಯಲ್ಲಿ ನಮ್ಮ ಕಾರ್ಯವನ್ನು ನಾವು ಮಾಡ್ಕೋಬೇಕು. ಅಂದರೆ ನಾವು ಅಂಥವ್ರ ಮಧ್ಯೆ ಆಮೆ ಥರ ಇರಬೇಕು. ಮತ್ತು ಕುರುಡರ ಗುಂಪಿನಲ್ಲಿ ನಾವು ಶಬ್ದದಂತೆ ಇರಬೇಕು. ಈಗ ನೋಡಿ, ಶಬ್ದ ಅನ್ನೋದು ಅವರು ಕಿವುಡ್ರಿಗೆ ಕೇಳಿಸೋದಿಲ್ಲ, ಆದರೆ ಕಣ್ಣಂತೂ ಕಾಣಿಸುತ್ತಲ್ವ. ಈ ಕುರುಡ್ರಿಗೆ ಕಣ್ಣು ಕಾಣಿಸೋದಿಲ್ಲ, ಆದರೆ ಶಬ್ದ ಅಂತ ಕೇಳಿಸುತ್ತಲ್ವ, ಅದಕ್ಕೆ ನಾವು ಆ ಶಬ್ದದ ಥರ ನಾವು ಇರಬೇಕು. ಮತ್ತು ಈ ದೊಡ್ಡವರ ಸಂಘದಲ್ಲಿ ನಾವು ದಡ್ಡರಂತೆ ಇರಬೇಕು. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ವಯಸ್ಸಲ್ಲಿ ನಮಗಿಂತ ಹಿರಿಯರು ಇರೋವಂಥ ಜಾಗದಲ್ಲಿ ನಮಗೆಲ್ಲವೂ ಗೊತ್ತಿದ್ರೂ ಕೂಡ ನಾವು ದಡ್ಡರ ಥರ ಇರಬೇಕು. ಯಾಕೆ ಅಂತಂದರೆ ಅಲ್ಲಿ ನಮಗೆ ಅವಮಾನಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಎಲ್ಲ ಕಡೆನೂ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ನಾವು ಚಿಕ್ಕವರಾಗಿ ಇರಬೇಕಾದಂಥ
ಸಾಧ್ಯತೆಗಳು ಮತ್ತು ಅನಿವಾರ್ಯತೆಗಳು ಇರುತ್ತೆ. ಅದಕ್ಕೆ ವಯಸ್ಸಲ್ಲಿ ದೊಡ್ಡವರು ಇರೋವಂಥ ಕಡೆ, ಜ್ಞಾನದಲ್ಲಿ ದೊಡ್ಡವರು ಇರೋವಂಥ ಕಡೆ ನಾವು ಆದಷ್ಟು ದಡ್ಡರ ರೀತಿ ಇದ್ದರೆ ಅದು ನಮಗೆ ತುಂಬ ಒಳ್ಳೆಯದು ಅಂತೇಳಿ ಇಲ್ಲಿ ಕನಕದಾಸರು ಹೇಳಿದ್ದಾರೆ. ಇಷ್ಟು ಕನಕದಾಸರ ವಚನಗಳ ಅರ್ಥ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಾನು ಹೇಳಿರೋವಂಥ ಎಲ್ಲ ಸಾಲುಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ವಿಡಿಯೋ ನೋಡ್ತಾ ಇರೋವಂಥವ್ರೆಲ್ಲರೂ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.